ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ ಸರ್. ಎಕನಾಮಿಕ್ಸ್ ಕ್ವಶನ್ ಪೇಪರು ಭಾಳ ಜನ ಈಗಲೂ ಕೂಡ ಹುಡುಕ್ತಾ ಇದ್ದೀರಾ. ಇವತ್ತು ಬಹಳ ಕಡೆ ಎಕನಾಮಿಕ್ಸ್ ಕ್ವಶನ್ ಪೇಪರ್ ಕೂಡ ಏನಂತಾರೆ ಎಕ್ಸಾಮ್ ಕೂಡ ಕಂಪ್ಲೀಟ್ ಆಗಿರುವಂಥದ್ದು. ತುಮಕೂರು ಆಗಿರ್ಬೋದು, ಬೆಂಗಳೂರು ಸೌತ್ ಆಗಿರ್ಬೋದು, ಹೀಗೆ ಹಲವಾರು ಕಡೆ ಆಯಿತಾ. ಹಾಗೂ ಉತ್ತರ ಕನ್ನಡದಿಂದನೂ ಕೂಡ ಪ್ರಶ್ನೆ ಪತ್ರಿಕೆಗಳು ಬಂದಿವೆ. ಧನ್ಯವಾದಗಳು. ತಾವುಗಳು ಕೂಡ ವಿಡಿಯೋನ ನೋಡ್ತಾ ಇರೋರು ದಯವಿಟ್ಟು ತಮ್ಮ ಪ್ರಶ್ನೆ ಪತ್ರಿಕೆನ ಕಳಿಸಿಕೊಡಿ. ಲೆಟ್ ಅಸ್ ಸ್ಪೀಚ್ ಇನ್ ಟು ಅವರ್ ಕ್ವಶನ್ ಪೇಪರ್. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಮೈಕ್ರೋ ಎಕನಾಮಿಕ್ಸ್ ಅಂತ ಇದೆ. ಮೈಕ್ರೋ ಎಕನಾಮಿಕ್ಸ್ಗೆ ಒಂದು ಉದಾಹರಣೆ ಯಾವುದಪ್ಪ ಅಂತ. ಇದಕ್ಕೆ ಸರಿಯಾದ ಉತ್ತರ ಒಂದು ಆಪ್ಷನ್ ಬಿ ಆಗಿರುತ್ತೆ, ಕನ್ಸ್ಯೂಮರ್ ಬಿಹೇವಿಯರ್. ಕನ್ನಡದಲ್ಲಿ ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ? ಅನುಭೋಗಿಯ ವರ್ತನೆ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 2 ನೋಡೋಣ. ಬೇಡಿಕೆ ರೇಖೆಯು ಮಧ್ಯ ಬಿಂದುವಿನಲ್ಲಿ ಸ್ಥಿತಿಸ್ಥಾಪಕತ್ವವು ಡ್ಯಾಶ್ ಅಂತ ಇದೆ. ಅಟ್ ದ ಮಿಡ್ ಪಾಯಿಂಟ್ ಆಫ್ ದಿ ಡಿಮ್ಯಾಂಡ್ ಕರ್ವ್ ದಿ ಎಲಾಸ್ಟಿಸಿಟಿ ಈಸ್ ಡ್ಯಾಶ್ ಅಂತ ಇದೆ. ಅದಕ್ಕೆ 100% ಸರಿಯಾದ ಉತ್ತರ ಒಂದು ಆಪ್ಷನ್ 1 ಆಗಿರುತ್ತೆ. 1ಕ್ಕೆ ಸಮನಾಗಿರುತ್ತದೆ, ಈಕ್ವಲ್ ಟು 1 ಅಂತ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 3. ಆದಾನಗಳು ಮತ್ತು ಉತ್ಪನ್ನ ನಡುವಿನ ಕ್ರಿಯಾವಲಂಬಿ ಸಂಬಂಧವನ್ನು ಹೀಗೆಂದು ಕರೆಯುತ್ತೇವೆ ಅಂತ ಇದೆ. 3ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಒಂದು ಪ್ರೀತಿಯ ವಿದ್ಯಾರ್ಥಿಗಳೇ ಏನಾಗಿರುತ್ತೆ? ಉತ್ಪಾದನಾ ಪಿಂದಕ. ದಿ ಫಂಕ್ಷನಲ್ ರಿಲೇಷನ್ಶಿಪ್ ಬಿಟ್ವೀನ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಈಸ್ ಕಾಲ್ಡ್ ಆ್ಯಸ್ ಪ್ರೊಡಕ್ಷನ್ ಫಂಕ್ಷನ್ ಈಸ್ ದ ರೈಟ್ ಆನ್ಸರ್. ಬನ್ನಿ, ಆವರಣದಲ್ಲಿರುವ ಸರಿಯಾದ ಉತ್ತರವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಅಂತ ಇದೆ ಆಯಿತಾ. ಸೆಕೆಂಡ್ ಮೇನ್ ಕ್ವಶನ್ ಮೈ ಡಿಯರ್ ಚಿಲ್ಡ್ರನ್, ಅದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಿರುತ್ತೆ. ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯ ಡ್ಯಾಶ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಬಂದು ಏನಂತೀರ ಸರ್ ಇದಕ್ಕೆ ಕನ್ನಡದಲ್ಲಿ? ಯುಟಿಲಿಟಿ ಏನಂತೀರ ಅದನ್ನು? ಬಯಕೆಗಳು ತುಷ್ಟಿಗುಣ ಆಯಿತಾ. ತುಷ್ಟಿಗುಣ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಹೌದು, ಅದೇ ಅಲ್ವಾ? ಬನ್ನಿ, ಇದು ವಾಸ್ತವವಾಗಿ ಎಲ್ಲ ಆರ್ಥಿಕತೆಗಳು ಡ್ಯಾಶ್ ಆರ್ಥಿಕತೆಗಳಾಗಿವೆ. ಇನ್ ರಿಯಾಲಿಟಿ ಆಲ್ ಎಕನಾಮೀಸ್ ಆರ್ ಡ್ಯಾಶ್ ಅಂತ ಇದೆ. 5ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಮಿಕ್ಸ್ಡ್ ಇಸ್ ದ ರೈಟ್ ಆನ್ಸರ್. ಮಿಶ್ರ ಆಯಿತಾ, ಪೆಡ. 6. ಸರಕೊಂದರ ಬೇಡಿಕೆಯು ಅದರ ಬೇಡಿಕೆಯೊಂದಿಗೆ ಡ್ಯಾಶ್ ದಿಕ್ಕಿನಲ್ಲಿ ಚಲಿಸುತ್ತದೆ ಅಂತ ಇದೆ. 6ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ರೈಟ್ ಆನ್ಸರ್ ಈಸ್ ಇನ್ವರ್ಸ್, ವಿರುದ್ಧ ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ. ಡಿಮ್ಯಾಂಡ್ ಫಾರ್ ದಿ ಗುಡ್ ಮೂವ್ಸ್ ಇನ್ ದಿ ಡ್ಯಾಶ್ ಡೈರೆಕ್ಷನ್ ಆಫ್ ಇಟ್ಸ್ ಪ್ರೈಸ್ ಇನ್ವರ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಹೊಂದಿಸಿ ಬರೆಯಿರಿ. ಶಿಕ್ಷಕರ ಸೇವೆ ಸರ್ವಿಸ್ ಆಫ್ ಎ ಟೀಚರ್. ಅದಕ್ಕೆ ಸರಿಯಾದ ಉತ್ತರ ಸ್ಕಿಲ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ. ಪೂರಕ ಸರಕುಗಳು, ಇದಕ್ಕೆ ಏನಂತೀರ? ಸರಿಯಾದ ಉತ್ತರ ಏನಾಗಿರುತ್ತಪ್ಪ? ಪೆನ್ನು ಮತ್ತು ಶಾಹಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಪೆನ್ನು ಮತ್ತು ಶಾಹಿ ಅಂತ ಹೇಳಿದರೆ ಪೆನ್ ಆ್ಯಂಡ್ ಇಂಕ್ ಅಂತ. SMC ಭಾಳ ಈಸಿ ಅಲ್ವಾ? ಇಷ್ಟು ಈಸಿ ಕೊಟ್ಟರೆ ಎಲ್ಲರೂ ಬರೀತಾರೆ. ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಅಂತ ಆಯಿತಾ. ಐ ಥಿಂಕ್ ಎಲ್ಲರಿಗೂ ಕೂಡ ಈ ಮ್ಯಾಚ್ ಆಫ್ ಫಾಲೋಯಿಂಗಲ್ಲಿ ನೋಡ್ರಪ್ಪ ಯಾವುದು ಇದು ಇದಾವಲ್ವಾ, ಇದರಲ್ಲಿ 2 ಮ್ಯಾಚ್ ಆಫ್ ಫಾಲೋಯಿಂಗು ಆ್ಯನ್ಯುವಲ್ ಎಕ್ಸಾಮಿಗೂ ಬರುವ ಸಾಧ್ಯತೆ 99% ಇದೆ. ಯಾವುದು ಗೊತ್ತಾ? ಸರ್ವಿಸ್ ಆಫ್ ಎ ಟೀಚರ್, SMC ಆಯಿತಾ. ಬಹಳ ಅಂದರೆ ಬಹಳ ಸಲ ಬಂದಿರುವಂಥ ಪ್ರಶ್ನೆಗಳು. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಅಥವಾ ಏನ್ರಿ ಅದು ಪದ ಅಥವಾ ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. 1 ವರ್ಡ್ ಅಲ್ಲಿ ಆನ್ಸರ್ ಬರೀಬೇಕು ಅಥವಾ ಸೆಂಟೆನ್ಸ್ ಮುಖಾಂತರ ಆನ್ಸರನ್ನು ಬರೆಯಬಹುದು. ಬನ್ನಿ, ಈಗ ಮಾರುಕಟ್ಟೆ ಆರ್ಥಿಕತೆಗೆ ಒಂದು ಉದಾಹರಣೆಯನ್ನು ನೀಡಿ. ಗಿವ್ ಆ್ಯನ್ ಎಕ್ಸಾಂಪಲ್ ಫಾರ್ ಮಾರ್ಕೆಟ್ ಎಕನಾಮಿ ಅಂತ ಇದೆ. ಬಹಳ ಈಸಿ ಕಣ್ರಿ. USA ಅಂತ ಬರೆದ್ರೆ ಮುಗ್ದೇ ಹೋಯಿತು ಸರ್. ಧನ್ಯವಾದಗಳು. 9ನೇ ಪ್ರಶ್ನೆ, ಬೇಡಿಕೆ ಎಂದರೇನು? ವಾಟ್ ಈಸ್ ಡಿಮ್ಯಾಂಡ್ ಅಂತ ಇದೆ. ಭಾಳ ಈಸಿ ಅಲ್ವಾ ಅದು? ಡಿಸೈರ್ಡ್ ಬ್ಯಾಕ್ವರ್ಡ್ ಬೈ ಅಬಿಲಿಟಿ ಆ್ಯಂಡ್ ವಿಲ್ಲಿಂಗ್ನೆಸ್ ಟು ಪೇ ಫಾರ್ ಎ ಕಮೋಡಿಟಿ ಈಸ್ ಕಾಲ್ಡ್ ಎ ಡಿಮ್ಯಾಂಡ್ ಅಂತ. ಎನಿಹೋ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಪ್ರೀತಿ ಹೀಗಿರಲಿ ಸರ್ ಆಯಿತಾ. ಈ ಒಂದು ಪ್ರಶ್ನೆ ಪತ್ರಿಕೆ ನಿಜವಾಗಿಯೂ ಇದು ಮಾಮೂಲಿ ಕ್ವಶನ್ ಪೇಪರ್ ಎಲ್ಲ ಕಣ್ರಿ, ಆರ್ಡಿನರಿ ಎಲ್ಲ. ಇದು ಕಾಲೇಜ್ ಪ್ರಿಪೇರ್ ಮಾಡಿರುವಂಥದ್ದೆಲ್ಲ, ಡಿಸ್ಟಿಕ್ ವೈಸು ಆಯಿತಾ ನಡೆದಿರುವಂಥ ಒಂದು ಪ್ರಶ್ನೆ ಪತ್ರಿಕೆ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂಥ ರಕ್ಷಾ ಅವರಿಗೆ ಧನ್ಯವಾದಗಳು. ಅಭಿ ಅವರಿಗೆ ಧನ್ಯವಾದಗಳು. ತುಮಕೂರಿನ ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಗಾಡ್ ಬ್ಲೆಸ್ ಯು ಮೈ ಡಿಯರ್. ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಕಮೆಂಟ್ ಮುಖಾಂತರ ಥ್ಯಾಂಕ್ ಯು ಅಂತನಾದರೂ ಹಾಕಿದರೆ
ಕೇಳಿಸ್ಕೊಂಡ್ರಿ ಅಂತ ಗೊತ್ತಾಗುತ್ತೆ. ಗಾಡ್ ಬ್ಲೆಸ್ ಯು ಆಲ್. ಉದ್ದೇಶ ನಿಮ್ಮ ಹೆಸರು ಹೇಳುವಂಥದ್ದಲ್ಲ, ಉದ್ದೇಶ ನಿಮ್ಮಂಥ ವ್ಯಕ್ತಿಗಳು ಇನ್ನೂ ಜೀವಂತವಾಗಿದ್ದಾರಲ್ಲ ಅಂತ ಇಲ್ಲಿ ವಿಡಿಯೋ ನೋಡುವವರಿಗೆ ತಿಳಿಸುವಂಥದ್ದು. ನೋಡಿ ವಿದ್ಯಾರ್ಥಿಗಳೇ, ಯಾರೆಲ್ಲ ಬಹಳ ವೀಕ್ ಇದ್ದರು ಇಂಗ್ಲೀಷಲ್ಲಿ ಅವರಿಗಾಗಿ ಈ ವಿಡಿಯೋ ಮಾಡುತ್ತಿರುವಂಥದ್ದು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಂಗ್ಲೀಷಿನ ಗ್ರಾಮರ್ ಲಿಂಕ್ಗಳು ಹಾಗೂ ಎಕ್ಸಾಮಿಗೆ 100% ಬರುವಂಥ ಕ್ವಶನ್ ವಿತ್ ಆನ್ಸರನ್ನೇ ಅಪ್ಲೋಡನ್ನು ಮಾಡಿಕೊಟ್ಟಿರ್ತೇನೆ. ಅದನ್ನು ಯುಟಿಲೈಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಯುವರ್ ಯೂನಿಟ್ ಟೆಸ್ಟ್ 1. ಡೂ ವೆಲ್ ಆಯಿತಾ. ಯಾಕಂದರೆ ಯೂನಿಟ್ ಟೆಸ್ಟ್ 1 ನಾವು ಏನಂತ ಕರಿತೀವಿ ಅಂದರೆ ಇಂಟರ್ನಲ್ ಅಸೆಸ್ಮೆಂಟ್ ಟೆಸ್ಟ್ ಅಂತಲೂ ಕೂಡ ಕರಿತೀವಿ, ಘಟಕ ಪರೀಕ್ಷೆ ಅಂತ ಹೇಳ್ತೀವಿ, ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತಲೂ ಕೂಡ ಹೇಳುತ್ತೇವೆ. ಧನ್ಯವಾದಗಳು.